ರಾಜ್ಯದಲ್ಲಿ ತೀವ್ರ ಕುತೂಹಲಕ್ಕೆ ಕಾರಣ ಇರತಕ್ಕಂಥ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಫಲಿತಾಂಶ ಹೊರಬಿದ್ದಿರತಕ್ಕಂಥದ್ದು. ಸಮರ್ಥ ಶಾಮನೂರವರು ಈಗಾಗಲೇ ಗೆಲುವು ಸಾಧಿಸ್ತಿರತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಎಂಪಿ ಆಗಿರ್ತಕ್ಕಂಥ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಸದಾಯಕತೆ ನೀವು ತುಂಬಾ ಪಟ್ಟಿ ಹಿಡಿದು ಒಂದು ಕೆಲಸ ಮಾಡಿದ್ರಿ, ಸಮರ್ಥ ಅವ್ರು ಗೆಲ್ಲೇಬೇಕಂತೇಳಿ. ಈ ಒಂದು ಸಂಭ್ರಮ ಯಾವ ರೀತಿ ವ್ಯಕ್ತಪಡಿಸ್ತಾರೆ? ಇದು ಎಲ್ಲರ ಗೆಲುವಾಗುತ್ತೆ. ನಮ್ಮ ಕಾರ್ಯಕರ್ತರು, ಮತದಾರರು ಮೊದಲನೇದಾಗಿ ಸಮರ್ಥರಿಗೆ ಆಶೀರ್ವಾದ ಮಾಡಿ ನಾವೇನು ಅಪ್ಪಾಜಿಯವರ ಭದ್ರಕೋಟೆ ಅನ್ನೋದೇ ನಮಗೆ ದೊಡ್ಡ ಸ್ಫೂರ್ತಿ ಇತ್ತು. ಅದ್ರ ಜೊತೆಗೆ ಸಾಕಷ್ಟು ಚಾಲೆಂಜಿಂಗ್ ಆಗಿತ್ತು. ಇವತ್ತು ಒಂದು ಬೈ ಎಲೆಕ್ಷನ್ ಅಲ್ಲಿ ಬೋತ್ ಬಿಜೆಪಿ ಕಾಂಗ್ರೆಸ್ನ ಎಲ್ಲ ವರಿಷ್ಠರು ಇಲ್ಲಿ ಬಂದು ಪ್ರಚಾರ ಮಾಡಿದ್ರು. ಅದ್ರ ಜೊತೆಗೆ ನಮ್ಮ ಮೀಡಿಯಾದವರು ಕೂಡ ಸಾಕಷ್ಟು ನರೇಟಿವ್ ಸೆಟ್ ಮಾಡಿದ್ರು, ಹೌದ್ರಾ? ಸೊ ಇದೆಲ್ಲದರ ನಡುವೆ ಮತದಾರರು ಕೂಡ ಒಬ್ಬ ಒಳ್ಳೆ ಕ್ಯಾಂಡಿಡೇಟಿಗೆ ಆಶೀರ್ವಾದ ಮಾಡಿದ್ದಾರೆ. ಸಮರ್ಥ ಅವರು ಕೂಡ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ತುಂಬಾ ಜಿದ್ದೆ ಫೈಟ್ ಆಗಿತ್ತು ಆದ್ರೂ ಕೂಡ ಕಾಂಗ್ರೆಸ್ ಗೆದ್ದಿದೆ. ಏನಂತ ಅಲ್ಲ, ಫೈಟ್ ಕ್ಲೋಸ್ ಇತ್ತು, ಯಾಕಂದ್ರೆ ಬೈ ಎಲೆಕ್ಷನ್. ಹಾಗಾಗಿ ಎಲ್ಲರೂ ಕೂಡ ದಿ ಲೆಫ್ಟ್ ನೋ ಸ್ಟೋನ್ ಅನ್ಟರ್ನ್ ಅಂತ ಹೇಳ್ತೀವಲ್ಲ. ಸೊ ಎಲ್ಲಾ ರೀತಿ ಜಾತಿ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಎಲ್ಲಾ ರೀತಿಯ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಸಚಿವರ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇಬ್ಬರ ದಂಪತಿಗಳು ಮಗನನ್ನ ಗೆಲ್ಲಿಸಲಿಕ್ಕೆ ತುಂಬಾ ಪಣ ತೊಟ್ಟಿದ್ರಿ, ಏನನ್ಸುತ್ತೆ ಸರ್? ನಮ್ಮ ಪಣ ತೊಟ್ಟಿರೋದು ಒಂದ್ ಕಡೆಗೆ, ದಾವಣಗೆರೆ ಜನತೆ ವಿಶ್ವಾಸ ಹೆಚ್ಚು. ಆ ವಿಶ್ವಾಸದಿಂದ ಇವತ್ತು ಸಮರ್ಥ ಅವರು ಗೆದ್ದಿದ್ದಾರೆ. ದಾವಣಗೆರೆ ದಕ್ಷಿಣ ಮತ್ತು ಉತ್ತರ ಕ್ಷೇತ್ರಗಳ ನಮ್ಮ ಕಾರ್ಯಕರ್ತರು ಮತ್ತೆ ಮತದಾರ ಬಂಧುಗಳು ಹೆಚ್ಚಿನ ಒಂದು ವಿಶ್ವಾಸವನ್ನಿಟ್ಟು ಇವತ್ತು ನಮ್ಮ ಸಮರ್ಥನ ಗೆಲ್ಲಿಸಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ತುಂಬು ಹೃದಯದಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಖುಷಿ ಹಾಗೆ ಆಗುತ್ತೆ. ಆದ್ರೆ ಇನ್ನು ಹೆಚ್ಚಿನ ಕೆಲಸಗಳು, ಏನೋ ಜವಾಬ್ದಾರಿ ಜಾಸ್ತಿ ಬಿತ್ತು ಅವನ ಮೇಲೆ. ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು, ಹೆಚ್ಚು ಕೆಲಸ ಕಾರ್ಯಗಳನ್ನು ಮಾಡಬೇಕು, ಜನಗಳ ವಿಶ್ವಾಸ ಗಳಿಸಬೇಕು. ಆ ಒಂದು ಕೆಲಸವನ್ನು ಮಾಡ್ತಾನೆ ಅಂತ ನಮಗೆ ಸಂಪೂರ್ಣವಾದ ವಿಶ್ವಾಸ ಇದೆ. 5ನೇ ಬಾರಿ ಕಾಂಗ್ರೆಸ್ ಗೆದ್ದಿರೋ ಸರ್, ಬಿಜೆಪಿ ಖಾತೆನೇ ತೆರೆದಿಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀವಿ? 9 ಬಾರಿ ಅಲ್ಲ, 2008 ಡಿವೈಡ್ ಆದ್ಮೇಲೆ ಅಲ್ಲ, 94ರಿಂದ ಇತ್ತಪ್ಪ. ಸೀದಾ ಎಲ್ಲಿ ತನಕ ಇತ್ತು ಗೊತ್ತಿದ್ದು? ಫೈನ್ ಆರ್ಟ್ಸ್ ಕಾಲೇಜ್ ಐತಲ್ಲ, ಫೈನ್ ಆರ್ಟ್ಸ್ ಕಾಲೇಜ್ ತನಕ ಇತ್ತು. ಏನೋ ಹಾಸ್ಟೆಲ್ ಇತ್ತಲ್ಲ ಹಿಂದ್ಗಡೆ ತನಕ, ಸ್ವಲ್ಪ ಹತ್ಲಾಗ ಹೋಯ್ತು. ಅದೆಲ್ಲ ಮಾಯ್ಕೊಂಡ ಬರೋದು, ವಿದ್ಯಾನಗರ, ಫೈನ್ ಆರ್ಟ್ಸ್ ಕಾಲೇಜ್ ಅದೆಲ್ಲ. ಸೊ 2008ರಿಂದ ಡಿವೈಡ್ ಆಗಿ ಇವು 2 ಕಾನ್ಸ್ಟಿಟ್ಯೂನ್ಸಿ, 3 ಕಾನ್ಸ್ಟಿಟ್ಯೂನ್ಸಿ ಅದು ಮಾಯ್ಕೊಂಡ, ದಾವಣಗೆರೆ ಸೇರಿ. ಸರ್, ನಿಮ್ಮ ತಂದೆಯವರ ಸ್ಥಾನವನ್ನು ಮಗ ತುಂಬಿದ್ದಾನೆ, ಅದು ಯಾವ ರೀತಿ ವ್ಯಕ್ತಪಡಿಸ್ತಾರೆ? ಈಗ ಮಾಡ್ಕೊಂಡು ಹೋಗ್ಬೇಕಪ್ಪ, ಒಳ್ಳೆ ಕೆಲಸವನ್ನು ಮಾಡಬೇಕು, ಜನಗಳಿಗೆ ಒಳ್ಳೆ ರೀತಿಯಿಂದ ಪ್ರಾಮಾಣಿಕ ಸೇವೆಯನ್ನು ಮಾಡಬೇಕು, ಹೆಚ್ಚು ಬಡವರಿಗೋಸ್ಕರ ಉಪಯೋಗ ಆಗಂತ ಕೆಲಸ ಕಾರ್ಯಗಳನ್ನ ಮಾಡ್ತಾನೆ ಅಂತ ವಿಶ್ವಾಸ ಇದೆ. ಅದ್ರ ಮೇಲೆ ನಾವು ಇರ್ತೇವೆ, ಮಾಡ್ಕೊಂಡು ಹೋಗ್ತಾನೆ. ನಿಮಗೆ ನಿಮ್ಮ ತಂದೆಯವರು ಹೆಗಲಾಗಿದ್ರು ಸರ್, ನೀವು ಮಗನಿಗೆ ಹೆಗಲಾಗ ಆಗ್ಬೇಕು, ಮತ್ತೆ ಮಾಡಬೇಕು. ಈಗ ಅವಾಗ ನಮ್ಮ ತಂದೆಯವರು ಇದ್ದಾಗ ನಾವು ಅವ್ರ ಜೊತೆಗೆ ಮಾಡ್ತಿದ್ವಿ. ಈಗ ಮಗನೂ ಬಂದ, ಮನೆಯವರು ಹೋದಾರ, ಜೊತೆಗೆ ಸೇರ್ಕೊಂಡು ಎಲ್ಲ ಒಳ್ಳೆ ನಮ್ಮ ಕ್ಷೇತ್ರ, ಲೋಕಸಭಾ ಕ್ಷೇತ್ರನೇ ಒಳ್ಳೆ ಅಭಿವೃದ್ಧಿ ಕಾರ್ಯದಲ್ಲಿ ನಂಬರ್ 1 ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತೀವಿ. ಸರ್, ಕೆಲವು ಭಿನ್ನಮತ ಎಲ್ಲ ಇತ್ತು ಸರ್, ಅದನ್ನೆಲ್ಲ ಸರಿ ಮಾಡೋ ಪ್ರಯತ್ನ ಮಾಡ್ತೀರಿ ಸರ್? ಮಾಡೋಣ, ಏನಂತ ಮಾಡಂತ ಹೇಳಪ್ಪ. ಇದು ಓಟು ಡಿಫ್ರೆನ್ಸ್. ಅವಾಗ ಸೈಫುಲ್ ಅವ್ರು ನಿಂತಿದ್ರು, ಅತಾವುಲ್ಲಾ ಖಾನ್ ಅವ್ರು ನಿಂತಾಗೂ 17,000 ತಗೊಂಡಿದ್ರು. ಸೈಫುಲ್ ಅವ್ರು ನಿಂತಾಗ 26,000 ತಗೊಂಡಿದ್ರು. ಹಂಗೆ ಈ ನಿಲ್ಲೋರು ನಿಂತಾರ, ಅದ್ರಾಗ ಏನು ಇಲ್ಲ. ಬಟ್ ಜನಗಳ ಆಶೀರ್ವಾದ ಮುಖ್ಯ. ಸರ್, ಕಾಂಗ್ರೆಸ್ ಗೆಲುವು ಕಷ್ಟ ಅಂತಿದ್ರು, ಆದ್ರೆ ನೀವು ಒಂದು ಬಂಡೆ ತರ ನಿಂತಿದ್ರಿ, ಗೆಲ್ತೀವಿ ನಾವು, ಯಾವುದೇ ಕಾರಣಕ್ಕೆ ಸೋಲಿಲ್ಲ ಅಂತ. ನೀವು ಏನ್ ಸರ್ ಟೆಕ್ನಿಕ್ ನಿಮ್ದು ಅಂತ? ಟೆಕ್ನಿಕ್ ಏನಿಲ್ಲಪ್ಪ, ಜನಗಳ ಆಶೀರ್ವಾದ ಇರೋ ಮಟ್ಟ ಎಲ್ಲ ಮಾಡ್ತಾವಿ. ಜನಗಳು ಹೂ ಅಂದ್ರೆ ನಾನೇನು ಮುಕ್ತಾನೆ. ಹಂಗೆ ಒಳ್ಳೆ ಆಶೀರ್ವಾದ ಇರಬೇಕು. ಇದಿಷ್ಟು ಅವರು ಮಾತಾಡ್ತಕ್ಕಂಥದ್ದು. ನಾವು ಏನು ಕ್ಷೇತ್ರವನ್ನ ಉಳಿಸಿಕೊಳ್ಳಕ್ಕೆ ಎಲ್ಲ ಕೂಡ ಪ್ರಯತ್ನ ಮಾಡಿದ್ವಿ. ಹೀಗಾಗಿ ಮುಂದಿನ ಎಲ್ಲ ಕೆಲಸಗಳನ್ನ ಮಾಡ್ಲಿಕ್ಕೆ ತುಂಬಾ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಮಲ್ಲಿಕಾರ್ಜುನ್ ಅವರ ಮಾತುಗಳಲ್ಲಿ ವ್ಯಕ್ತ ಆಗ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ಮಧುನಗರ ಪವರ್ ಟಿವಿ, ದಾವಣಗೆರೆ.